ನಾನೇ ನೀನು ಹೇಳಿದೆಯಲ್ಲ ಬದಲಾಗಿ ಬಂದ ಕೂಡಲೇ ಮುಗಿಸು ಎನ್ನುವ ಹಾಗೆ ಮುಗಿಸುವುದಕ್ಕೆ ಬಂದವಲ್ಲ. ನಾನು ಪ್ರಾರಂಭಿಸಿದ್ದು ಈಗ, ಮತ್ತೆ ಮುಗಿಸುವುದು ಹೇಗೆ? ಯಾಕೆ? ಏನಿದ್ರು ಬಾಣಪ್ರಯೋಗದ ಮೂಲಕವಾಗಿ ನಮಸ್ಕಾರ. ಆದರೂ ಅಭಿಮಾನದಿಂದ ಭಕ್ತಿಯಿಂದ ವಂದಿಸಿದ್ದಕ್ಕೆ ದೇವರು ಆಯುಷ್ಯ ಎನ್ನುವುದು ನಿನ್ನ ತಲೆಯಲ್ಲಿ ಬರೆದಿದ್ದರೆ ಬದುಕು ಆದಿತ್ತು, ಬೇರೇನು ಹೇಳುವುದಕ್ಕಿಲ್ಲ. ಆದರೂ ಏನು ಈ ಕ್ಷೇತ್ರದಲ್ಲಿ ಇಷ್ಟಾದರೂ ಮಿಂಚಿದೆಯಲ್ಲ ಮಗ. ಮಿಂಚದೆ ನಿಮ್ಮ ಶಿಷ್ಯ ಮಗು. ಇಲ್ಲಿರುವವರು ಎಲ್ಲರೂ ಆಸ್ವಾದಕರಿದ್ದಾರೆ. ಅವರು ಇವರ ಕಡೆಯವರು ಅಂತ ತಿಳ್ಕೊಳ್ಬೇಡ. ಒಳ್ಳೆಯದನ್ನು ಅನುಭವಿಸುವವರಿದ್ದಾರೆ ಎನ್ನುವುದನ್ನು ತಿಳಿಸಿ. ನಿನ್ನ ಕಡೆಯವರು ನನ್ನ ಕಡೆಯವರು ಅಂತ ಇವರನ್ನು ಪಾಲು ಮಾಡಬೇಡ. ಒಳ್ಳೆಯದಕ್ಕೆ ಪಾಲು ಕೊಡುವವರು ಇಲ್ಲಿದ್ದಾರೆ ಅಂತ ತಿಳ್ಕೊ. ಅಭಿಮನ್ಯು ಕುಮಾರ, ನಿಮ್ಮ ಈ ವೇಷ ನೋಡುವಾಗಲೇ ಗೊತ್ತಾಗ್ತದೆ ಏನೋ ಒಂದು ಅನಿವಾರ್ಯತೆ ಬಂದು ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಇರ್ಲಿ ಮಗ, ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದೆ. ಇರ್ಲಿ ಮಗು, ನಾ ಮೆಚ್ಚಿದೆ. ಕೆಲಸ ಮಾಡೋದಕ್ಕೆ ಅಡಚಣೆ ಆಗ್ತದೆ. ಇಲ್ಲ, ನಾ ಮೆಚ್ಚಿದೆ. ಇಟ್ಟಾದ್ರೂ ಮಾಡಿದೆಯಲ್ಲ, ಇದರೊಳಗೆ ನಿಂತು ಯಾಕೆ ಗೊತ್ತಾ? ಯಾಕೆ? ಪಾಂಡವ ಪಕ್ಷದಲ್ಲಿ ನೀನೇನು ಅಂತ ಕೇಳಿದ್ರೆ ಲೆಕ್ಕಕ್ಕೆ ಸಿಕ್ಕದೇ ಇದ್ದವ ನೀನು. ಅಂದ್ರೆ ಯಾರು ನೀನು? ಮಹಾರಥಿಯೋ ಅಧಿರಥಿಯೋ ಏನೂ ಅಲ್ಲ ನೀನು. ಒಬ್ಬ ಹುಡುಗ ಸಾಮಾನ್ಯ. ಮದುವೆ ಆಗಿದೆ. ನಿನ್ನ ದೊಡ್ಡಪ್ಪನಲ್ಲಿ ಮುಂಗೈ ಸರಪಳಿಯನ್ನು ತೋರಿಸಿ ಹೇಳಿದೆಯಂತೆ ನಾನು ಯುವಕನಾಗಿದ್ದೇನೆ ಅಂತ. ಈ ಕಾಲದಲ್ಲಿ ಹಾಗೊಂದು ಪದ್ಧತಿ ಇದೆ ಮಗು. ಹೆಣ್ಣು ಕೊಟ್ಟಾವಾಗ ಹೆಂಡತಿಯಾಗಿ ಬಂದವಳು ಗರ್ಭಿಣಿಯಾದ್ರೆ ಹೆಣ್ಣು ಕೊಟ್ಟ ಮನೆಯವರು ಗಂಡಿಗೆ ಮುಂಗೈ ಸರಪಳಿ ಹಾಕುವುದು. ಇನ್ನು ಹೋಗುವ ಕಾಲಕ್ಕೆ ಹೆಂಡತಿಗೆ ಗಂಡನೇ ಚಿನ್ನ ಕೊಡಬೇಕಾದಿತ್ತು, ಅದು ಬಿಡು. ಈ ಕಾಲಕ್ಕೆ ಹಾಗೆ ಹೆಣ್ಣು ಕೊಟ್ಟ ಮಾವ ಮಗಳು ಗರ್ಭಿಣಿಯಾದ್ರೆ ಅಳಿಯನಿಗೆ ಮುಂಗೈ ಸರಪಳಿ ಹಾಕ್ಲಿಕ್ಕುಂಟು. ಅದು ನಿನ್ನ ಕೈಯಲ್ಲಿ ಕಾಣ್ತದೆ. ಹಾಗಾಗಿ ನಿನಗೊಂದು ಹೆಮ್ಮೆ, ನಾ ಗಂಡಿದ್ದೇನೆ, ಯುವಕನಿದ್ದೇನೆ ಅಂತ. ಅದೇ ಪ್ರಾಶಸ್ತ್ಯ ಅಲ್ಲ ಮಗು. ಜೀವನದಲ್ಲಿ ಬಹಳಷ್ಟನ್ನು ನಾವು ತಿಳಿಯುವುದಕ್ಕಿದೆ, ಬಹಳಷ್ಟನ್ನು ನಾವು ಕಳೆದುಕೊಳ್ಳುವುದಕ್ಕಿದೆ. ನಿನ್ನ ಎದುರು ನಿಂತವ ಸಾಮಾನ್ಯ ಅಲ್ಲ ಅಂತ ನಿನಗೂ ಗೊತ್ತಿದೆ. ವಯೋಮಾನದ ಸಂಬಂಧವಾಗಿ ಮಾತನಾಡುವುದಿದ್ರೆ ನನ್ನ ಮಗನಾದ ಅಶ್ವತ್ಥಾಮನಿಗೆ ನಿನ್ನ ಅಪ್ಪನ ಪ್ರಾಯ, ನನ್ನ ಶಿಷ್ಯನಾದಂತಹ ಅರ್ಜುನನ ಶಿಷ್ಯನಾದ ಸಾತ್ಯಕಿ ನಿನ್ನ ಗುರು. ಹಾಗಾದ್ರೆ ನಾನು ಎಷ್ಟು ನೀನು ಎಷ್ಟು ಎನ್ನುವುದನ್ನು ಲೆಕ್ಕ ಹಾಕು. ಇದಂ ಶಾಸ್ತ್ರ ಇದಂ ಶಸ್ತ್ರ ಅಗ್ರತೋ ಚತುರ್ವೇದಾಹ ಪೃಷ್ಠತೋ ಶಶರಂದರು ಶಾಪಾದಪಿ ಶರಾದಪಿ. ದ್ರೋಣ ಮುನಿದ ಅಂತ ಇದ್ರೆ ಮುಕ್ಕೋಟಿ ದೇವತೆಗಳಾದರೂ ಹೆದರಬೇಕಾದಂತಹ ಕಾಲಘಟ್ಟ. ಆದದ್ದರಿಂದಲೇ ನನ್ನನ್ನು ಬಿಲ್ಲಾಜ ಅಂತ ಗುರುತಿಸುವುದು, ಕಮ್ಮರಿಯೋಜ ಅಂತ ಗುರುತಿಸುವುದು. ಮಗು, ಒಂದು ಉದ್ಗಾರ ನನ್ನ ಬಾಯಿಂದ ಬರ್ತದೆ. ನಾವೆಲ್ಲ ಸೋತೇವ ಮಗು, ನೀ ಗೆದ್ದಿದ್ದೀಯ. ಸೋತಿದ್ದೀರಾ? ಹೌದು. ಹಾಗಾದ್ರೆ ಹಿಂದೆ ಹೋಗಿ. ಅದು ಬಾಲಿಶ ನೋಡು. ಹೇಗೆ ಸೋತೆವು, ಯಾಕೆ ಸೋತೆವು, ಎಷ್ಟು ಸೋತೆವು, ಏನಾಗಿ ಸೋತೆವು, ಯಾವುದಕ್ಕೆ ಸೋತೆವು ಅಂತ ಕೇಳಿದ್ಯಾ? ಯಾವುದಕ್ಕೆ ಸೋತದ್ದು? ಮುಗ್ಧವಾದ ಮಗುವೊಂದು ಅಂಬೆಕಾಲಿ ಕೂತಾ ಬರ್ತದೆ. ಆವಾಗ ಅಪ್ಪಿ
ಅದನ್ನು ಎತ್ತಿ ನಾವು ಮುದ್ದಿಸ್ತೇವೆ. ಅದಕ್ಕೆ ನಮ್ಮ ಮನ ಸೋಲ್ತದೆ ಮಗು. ಗಿಡದಲ್ಲಿ ಅರಳಿ ಕಂಪನ್ನು ಸೂಸುತ್ತಿರುವಂತಹ ಒಂದು ಹೂವನ್ನು ಕಂಡಾಗ ನಾವು ಹೃತ್ಪೂರ್ವಕವಾಗಿ ಕೆಲವು ಸಲ ಕವಿ ಭಾವಕ್ಕೆ ಒಳಗಾಗಿ ಅದನ್ನು ನಿತ್ತ ನೋಟದಲ್ಲಿ ಆಸ್ವಾದಿಸ್ತಾ ಇರ್ತೇವೆ. ಒಂದು ಕ್ಷಣಕ್ಕೆ ನಮ್ಮನ್ನು ನಾವು ಮರೆಯುತ್ತೇವೆ. ಅದರ ಅರ್ಥ ಆ ಹೂವಿಗೆ ನಾವು ಯುದ್ಧದಲ್ಲಿ ಸೋತಿದ್ದೇವೆ ಅಂತಲ್ಲ, ಅದು ನಮ್ಮ ಮೈಯನ್ನು ಚುಚ್ಚುವುದರ ಮೂಲಕವಾಗಿ ರಕ್ತ ಇಳಿಸಿದೆ ಅಂತ ಅದರ ಅರ್ಥ ಅಲ್ಲ. ಮನಪೂರ್ವಕವಾಗಿ ನೀನುಗೈದಿರುವಂತಹ ಕೃತ್ಯಕ್ಕೆ ನಾವು ಮನಸೋತಿದ್ದೇವೆ. ಆದದ್ದರಿಂದ ಹೇಳ್ತೇನೆ, ಏನು ಆ ಪಕ್ಷದಲ್ಲಿ ಅಥವಾ ಪಾಂಡವ ಕುಲದಲ್ಲಿ ಅಥವಾ ನಿಮ್ಮದ್ದಾದಂತಹ ಚಂದ್ರವಂಶದಲ್ಲಿ ಇನ್ನು ಬೆಳಗುವುದಕ್ಕೆ, ಬೆಳೆಯುವುದಕ್ಕೆ, ಪ್ರಪೂರ್ಣವಾದಂತಹ ಪ್ರಕಾಶವನ್ನು ಕೊಡುವುದಕ್ಕೆ ಬೇಕಾದಷ್ಟು ವಿಸ್ತಾರವಾದ ಪ್ರಾಯವುಳ್ಳವ ನೀನು. ಈ ಸಣ್ಣ ಪ್ರಾಯದಲ್ಲೇ ಎಲ್ಲಿಯಾದರೂ ನಮ್ಮಂತವರ ಕಾಲಡಿಗೆ ಸಿಕ್ಕಿ ಕೇಳ ಹೆಸರಿಲ್ಲದೆ ಕರಗಿ ಹೋದಿ ಅಂತಾದ್ರೆ ನನಗೂ ಅದರಲ್ಲಿ ಬೇಸರ ಉಂಟು ಮಗು. ಯಾಕೆ ಬಲ್ಲಯ್ಯ? ನಿನ್ನಪ್ಪ ನನ್ನ ನೆಚ್ಚಿನ ಶಿಷ್ಯನಿದ್ದಾನೆ. ನಿನ್ನ ಸಾವಿನ ಮೂಲಕವಾಗಿ ನನ್ನ ಶಿಷ್ಯನಾದ ಅರ್ಜುನ ನೋವು ಪಡ್ತಾನೆ ಎನ್ನುವ ಕಾರಣದಿಂದ ಶಿಶು ಹತ್ಯೆಗೆ ಹೆದರಿ ನಿನ್ನಂತಹ ಮಗುವನ್ನು ಕೊಂದು ನಮ್ಮ ಬಿಡದಿಯಲ್ಲಿ ಕುಳಿತು ಆಲೋಚಿಸುವಾಗ ನಮ್ಮ ತಲೆಯೊಳಗೆ ಹಾಲ ಹಸುಳೆಯೊಬ್ಬ ನಮ್ಮ ಕೈಯಿಂದ ಸತ್ತ ಹೋದನಲ್ಲ ಎನ್ನುವ ಬೇಸರವನ್ನು ಅಂತುಕೊಳ್ಳುವುದಕ್ಕೆ ಆಂತರಂಗಿಕವಾಗಿ ಮನಸ್ಸಿಲ್ಲದೆ ಇದ್ದ ಕಾರಣ ನಿನ್ನನ್ನು ಈ ಕ್ಷೇತ್ರದಲ್ಲಿ ಇದು ತನಕ ಬಿಟ್ಟಿದ್ದೇನೆ ಮಗು. ಯಾಕೆ ಬಲ್ಲಯ್ಯ? ನಿನ್ನ ಪ್ರಾಯ ಸಣದು, ನೀನು ಶಿಶು ಅಂತ ಬಿಟ್ಟದ್ದು.